ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗ ನಾವು ಪನ್ನೀರ್ ಗ್ರೇವಿ ಮಸಾಲ ಮಾಡೋಣ ಅಂದ್ಕೊಂಡಿದ್ದೀವಿ. ಅದಕ್ಕೆ ಮುಂಚೆ ನಿಮಗೆ ಎಲ್ರಿಗೂ ವಿಶ್ ಮಾಡ್ತೀನಿ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಈಗ ನಾವು ಪನ್ನೀರ್ ಮಸಾಲ ಮಾಡಲಿಕ್ಕೆ ಏನೇನು ಬೇಕಂತ ನೋಡೋಣ. ನೀರು ಒಂದು ಅರ್ಧ ಕೆಜಿ, ಒಂದು ಪ್ಯಾಕೆಟ್ ಎಣ್ಣೆ 30 ಗ್ರಾಮು, ಶುಂಠಿ ಬೆಳ್ಳುಳ್ಳಿ 2 ಟೀ ಸ್ಪೂನ್, 2 ಈರುಳ್ಳಿ, ಬೇ ಲೀವ್ಸು 2, ಚಕ್ಕೆ 4 ಹಾಕಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಅದರಲ್ಲಿ ಪನ್ನೀರ್ ಕ್ಯೂಬ್ಸು ಹಾಕಿ ಫ್ರೈ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಇದು ಪನ್ನೀರು ಚೆನ್ನಾಗಿ ಫ್ರೈ ಆದಮೇಲೆ ಎಣ್ಣೆಯಲ್ಲಿ ಮಶ್ರೂಮು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಪನ್ನೀರು ಯಾಕೆ ಫ್ರೈ ಮಾಡ್ಕೊಳ್ಳೋದಂದರೆ ಅದು ಹಸಿ ವಾಸನೆ ಹೋಗಬೇಕು ಅನ್ನೋದು ಅದೇ ಮೇಯ್ನು. ಪನ್ನೀರು ತುಂಬ ಹೆಲ್ತಿ, ಇದು ಪ್ರೋಟೀನ್ಸು ಹೆಚ್ಚಿರುತ್ತೆ ಮತ್ತು ಕ್ಯಾಲ್ಶಿಯಮು ಜಾಸ್ತಿ ಇರೋದ್ರಿಂದ ಎಲ್ಲರೂ ಇದನ್ನು ತಿನ್ನಲೇಬೇಕು. ಮಶ್ರೂಮು ಬೇಗ ಬೆಂದೋಗುತ್ತೆ, ಜಾಸ್ತಿ ಹೊತ್ತು ಬೇಕಾಗಿಲ್ಲ. ಸೊ ಎಲ್ಲ ಸ್ವಲ್ಪ ತಿರ್ಸ್ಕೊಂಡು ಇದಕ್ಕೆ ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 1 ಟೀ ಸ್ಪೂನು ಸಾಲ್ಟ್ ಹಾಕ್ಕೊಳ್ಳೋಣ, 1 ಟೀ ಸ್ಪೂನು ಅರಿಶಿಣದ ಪುಡಿ ಹಾಕ್ಕೊಳ್ಳೋಣ, ಸ್ವಲ್ಪ ಹಾಕ್ಕೊಳ್ಳೋಣ. ಖಾರದ ಪುಡಿ 4 ಟೀ ಸ್ಪೂನು, ಇದು ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ನೀವು ಹಾಕ್ಕೋಬೋದು. ಪನ್ನೀರ್ ಗ್ರೇವಿ ಮಸಾಲೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ತಿಂದಮೇಲೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ತುಂಬ ಟೇಸ್ಟಿ ಇರುತ್ತೆ. ಚಪಾತಿ, ನಾನು, ಪೂರಿಗೆ ತುಂಬ ಚೆನ್ನಾಗಿರುತ್ತೆ. ಮಶ್ರೂಮಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ, ಅದು ಡ್ರೈ ಆಗಲಿಕ್ಕೆ ಫ್ರೈ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಇದೆಲ್ಲ ಮಸಾಲೆ. ಒಂದು 5 ಈರುಳ್ಳಿ ತೊಗೊಳ್ಳೋಣ, ಒಂದು 6 ಟೊಮೊಟೊ ತಗೊಂಡು ಎಲ್ಲ ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೋಬೇಕು. ಫೈನ್ ಪೇಸ್ಟ್ ಮಾಡಿಕೊಂಡು ಈ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡು ಈ ಪೇಸ್ಟನ್ನು ತಿರ್ಸ್ಕೋಬೇಕು, ಚೆನ್ನಾಗಿ ತಿರ್ಸ್ಕೋಬೇಕು. ಪೇಸ್ಟ್ ಬಂದುಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಮತ್ತು ಇದಕ್ಕೆ ಗರಂ ಮಸಾಲ, ಅದು ಹಸಿ ಮಸಾಲೆ ವಾಸನೆ ಹೋಗಬೇಕು. ಸೊ ಚೆನ್ನಾಗಿ ತಿರ್ಸ್ಕೊಳ್ಳೋದು. ಮತ್ತು ಇನ್ನೊಂದು ಕಡೆ 1 ಟೀ ಸ್ಪೂನು ಧನಿಯಾ ಪುಡಿ, 3 ಟೀ ಸ್ಪೂನು ಎಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಮತ್ತು ಈ ಪೇಸ್ಟ್ ಬಂದುಬಿಟ್ಟು ಕಲರ್ ಚೇಂಜ್ ಆಗಬೇಕು, ಅಷ್ಟು ತನಕ ಕಲಿಸ್ಕೋಬೇಕು. ಮತ್ತು ನಮಗೆ ತಿಕ್ಕ ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಚೆನ್ನಾಗಿ ಕುದೀಲಿಕ್ಕೆ ಬಿಡಬೇಕು. ಮತ್ತು ಚೆನ್ನಾಗಿ ಕುದಿಬೇಕು. ಮತ್ತು ಬಾಯ್ಲ್ ಆದಾಗ ನಮಗೆ ಎಷ್ಟು ತಿಕ್ನೆಸ್ ಬೇಕು ಅಂತ ನೋಡ್ಕೋಬೇಕು. ಅಷ್ಟು ತಿಕ್ನೆಸ್ಗೆ ನೋಡಿಕೊಂಡು ಇಳಿಸ್ಕೊಳ್ಳೋ ಥರ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ತಿರ್ಸ್ಕೊಂಡು ಸ್ಟವ್ ಆಫ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಟೊಮೊಟೊ ನಾವು ಫ್ರೈ ಮಾಡ್ತಾ ಇದ್ದಾಗ ಎಣ್ಣೆ ಬಿಟ್ಕೋಬೇಕು. ಟೊಮೊಟೊ ಮಸಾಲೆ ಮತ್ತು ಎಣ್ಣೆ ಸಪ್ರೇಟ್ ಮಾಡಬೇಕು. ಅಷ್ಟು ತನಕ ಬಾಯ್ಲ್ ಮಾಡ್ಕೋಬೇಕು.